ತಮಿಳುನಾಡು ರಾಜ್ಯದ ಹೊಸೂರು ಭಾಗದಲ್ಲಿ 17ನೆಯ ರಾಷ್ಟ್ರೀಯ ಮಟ್ಟದ ಕರಾಟೆ, ಕುಂಫು ಇತರೆ ಒಂದು ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಇಲ್ಲಿ ನೀವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇರಬಹುದು. ರಾಷ್ಟ್ರಮಟ್ಟದ ಅನೇಕ ವಿವಿಧ ರಾಜ್ಯಗಳಿಂದ ಸ್ಪರ್ಧಾಳುಗಳು, ಕರಾಟೆ ಪಟುಗಳು ಭಾಗವಹಿಸಿದ್ದಾರೆ. ಈ ಒಂದು ಸ್ಪರ್ಧೆಯಲ್ಲಿ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಮಾಸ್ಟರ್ ಮಂಜುನಾಥ್ ಇವರ ಗರಡಿಯಲ್ಲಿ ಪಳಗಿರುವಂತಹ ಅನೇಕ ವಿದ್ಯಾರ್ಥಿಗಳು ಇಂದು ವಿಶೇಷವಾಗಿ ಕರಾಟೆಯನ್ನು ಪ್ರದರ್ಶನವನ್ನು ಮಾಡಲಿದ್ದಾರೆ. ಈ ಸ್ಪರ್ಧೆಯಲ್ಲಿ ಭಾಗವಹಿಸೋದ್ರ ಮೂಲಕ ನಮ್ಮ ಮಾಲೂರಿನ ಒಂದು ಮಹಿಮೆಯನ್ನು ನಾಡಿನ ಉದ್ದಗಲಕ್ಕೂ ಪಸರಿಸುವಂಥ ಕೆಲಸವನ್ನು ಮಾಡಲಿದ್ದಾರೆ. ಈ ಎಲ್ಲ ಮಕ್ಕಳಿಗೂ ಶುಭವಾಗಲಿ. ಇನ್ನೇನು ಕೆಲವು ನಿಮಿಷಗಳ ನಂತರ ಮಕ್ಕಳ ಒಂದು ಸ್ಪರ್ಧೆಗಳು ಭಾಗವಹಿಸುತ್ತೆ. ಇದು 17ನೆಯ ರಾಷ್ಟ್ರೀಯ ಮಟ್ಟದ ಓಪನ್ ಚಾಂಪಿಯನ್ಶಿಪ್ ಆಗಿರುತ್ತೆ. ನಮೋ ಟ್ರೋಫಿ ಅಂತ ಇದಕ್ಕೆ ಒಂದು ಶೀರ್ಷಿಕೆಯನ್ನು ಕೊಟ್ಟು ಈಗ ಈ ಒಂದು ನಮೋ ಯೂತ್ ಸ್ಕಿಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅವರು ತಮಿಳುನಾಡಿನಲ್ಲಿ ಹೊಸೂರಿನಲ್ಲಿ ಈ ಒಂದು ಓಪನ್ ಚಾಂಪಿಯನ್ಶಿಪ್ಪನ್ನು ಇಟ್ಟಿದ್ದಾರೆ. ಈ ಎಲ್ಲ ಸ್ಪರ್ಧಾಳುಗಳನ್ನು ನೀವು ನೋಡ್ತಾ ಇರ್ಬೋದು. ಬಹಳಷ್ಟು ವಿವಿಧ ಸ್ಪರ್ಧಾಳುಗಳು ಇಲ್ಲಿ ಭಾಗವಹಿಸಿದ್ದಾರೆ. ಆ ಎಲ್ಲ ಸ್ಪರ್ಧಾಳುಗಳಿಗೂ ನಾವು ಶುಭಾಶಯಗಳನ್ನು ಸಮರ್ಪಿಸೋಣ. ಇದೇ ರೀತಿ ಅವರು ಭಾಗವಹಿಸಲಿ, ಹೆಚ್ಚು ಹೆಚ್ಚು ಸ್ಪರ್ಧೆಗಳಲ್ಲಿ ಭಾಗವಹಿಸೋದ್ರ ಮೂಲಕ ಈ ನಾಡಿನ ಮುಕುಟವನ್ನು ತಲುಪಲಿ. ಎಲ್ರಿಗೂ ಆ ಕರಾಟೆಯಲ್ಲಿ ಭಾಗವಹಿಸುವಂಥ ಎಲ್ಲ ಮಕ್ಕಳಿಗೂ ಶುಭವನ್ನು ಹಾರೈಸೋಣ. ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ. ಈ ಕರಾಟೆ ಆತ್ಮರಕ್ಷಣೆಯನ್ನು ಮಾಡೋದ್ರ ಮೂಲಕ ನಾಡಿನ ಸಮಸ್ತ ಜನರ ಒಂದು ದುಃಖ ದುಮ್ಮನಗಳನ್ನು ಆತ್ಮರಕ್ಷಣೆಗಾಗಿ ಈ ಕರಾಟೆ ಅವಶ್ಯಕತೆ ಇದೆ. ನೀವು ನಮ್ಮ ಮಲ್ಲಿಗೆಯ ಮಾಲೂರಿನ ಕರಾಟೆ ಪಟುಗಳು ಎಷ್ಟು ಜನ ಇದ್ದಾರೆ ಅನ್ನೋದನ್ನ ನಾನು ತೋರಿಸ್ತೀನಿ.